ದುನಿಯಾ ವಿಜಯ್ ರಿಯಲ್ ಲೈಫ್ನಲ್ಲೂ ಹೀರೋನೆ. ವಂಚನೆ ಪ್ರಕರಣವೊಂದರಲ್ಲಿ ಸಿಕ್ಕಿಬಿದ್ದು 8 ವರ್ಷಗಳಿಂದ ಶಿಕ್ಷೆ ಅನುಭವಿಸುತ್ತಿದ್ದ ಕುಟುಂಬಕ್ಕೆ ವಿಜಯ್ ಸಹಾಯ ಹಸ್ತ ಚಾಚಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 93,000 ರೂಪಾಯಿ ಹಣ ಕಟ್ಟಿ ಬಡ ದಂಪತಿಗೆ ಬಿಡುಗಡೆ ಭಾಗ್ಯ ನೀಡಿದ್ದಾರೆ. ಚಿತ್ರನಟ ದುನಿಯಾ ವಿಜಯ್ ಬರೀ ಸಿನಿಮಾದಲ್ಲಷ್ಟೇ ಹೀರೋ ಅಲ್ಲ, ರಿಯಲ್ ಲೈಫ್ನಲ್ಲೂ ಹೀರೋ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ 3 ಮಕ್ಕಳಿರೋ ಈ ಕುಟುಂಬ ಕಳೆದ 8 ವರ್ಷಗಳಿಂದ ಶಿಕ್ಷೆ ಅನುಭವಿಸುತ್ತಿತ್ತು. ವಿಷಯ ತಿಳಿದ ವಿಜಯ್ ಇವರಿಗೆ ವಿಧಿಸಲಾಗಿದ್ದ 93,000 ದಂಡವನ್ನ ಕಟ್ಟಿದ್ದಾರೆ. ಇದೀಗ ಈ ಕುಟುಂಬಕ್ಕೆ ಬಿಡುಗಡೆ ಭಾಗ್ಯ ಒಲಿದು ಬಂದಿದೆ. ಕಳ್ತನ ಕೇಸಲ್ಲಿ ಸಿಕ್ಕಾಕೊಂಡು 10 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರು. 7 ರಿಂದ 8 ವರ್ಷ ಅವರಿಗೆ ಒಂದಷ್ಟು ಅಂತ ಅಮೌಂಟ್ ಕಟ್ಟಿದ್ರೆ ಆ ತಾಯಿ ಮತ್ತು ಮಗು ಹೊರಗಡೆ ಬರ್ತಾರೆ. ಇಲ್ಲೇ ಎಮಿನೆಂಟ್ ಪೊಲೀಸ್ ಆಫೀಸರ್ ನಿಜಾಗಲೂ ಖುಷಿ ಆಗುತ್ತೆ. ಮತ್ತು ಅವ್ರಿಗೆ ಹೊರಗಡೆ ಬಂದರೆ ಬದುಕ್ಬೋದು ಜೀವನ. ಸೊ ಹಾಗಾಗಿ ತಾಯಿ ಮಗನಿಬ್ಬರನ್ನು ರಿಲೀಸ್ ಮಾಡಿಸ್ತಾ ಇದ್ದಾರೆ. ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶರ್ಮಾ ಎಂಬಾತ ವಂಚಿಸಿದ್ದ ಪ್ರಕರಣದಲ್ಲಿ ಅನ್ಯಾಯವಾಗಿ ಈ ದಂಪತಿಯನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿತ್ತು. ದಂಡ ಕಟ್ಟಲಾಗದೆ ಇವರು ಜೈಲಲ್ಲೇ ಇದ್ರು. ಈಗ ವಿಜಯ್ ಈ ದಂಡವನ್ನ ತಾವೇ ಪಾವತಿಸಿ ಇವರನ್ನ ಬಿಡಿಸಲು ವ್ಯವಸ್ಥೆ ಮಾಡಿದ್ದಾರೆ. ಕಲ್ಯಾಣಿ ಶರ್ಮನ್ ಅವ್ರಿಗೆ 7 ವರ್ಷ ಶಿಕ್ಷೆ ಮತ್ತು 93,000 ರೂಪಾಯಿ ದಂಡ ವಿಧಿಸಲಾಗಿದೆ ಅಂತ ತಿಳಿದುಂಟು. ಆ ಒಂದು 93,000 ರೂಪಾಯಿನ ತಾವು ದಂಡ ತುಂಬೋದಕ್ಕೆ ಮುಂದೆ ಬಂದು ಮಾನವೀಯತೆ ಮೆರೆದಿದ್ದಾರೆ ಅವರು. ಹಾಗೂ ಕಲ್ಯಾಣಿ ಶರ್ಮಾ ಅವ್ರ ಬಗ್ಗೆ ಹೇಳೋದಾದರೆ ಅವ್ರಿಗೆ 3 ಜನ ಮಕ್ಕಳು ಕೂಡ ಅವರು ಜೈಲಿನಲ್ಲೇ ಇದ್ದು ಸಣ್ಣ ಪುಟ್ಟ ಮಕ್ಕಳು ಇದಾಗಿದ್ದಾರೆ. ಅದರಲ್ಲೂ ಒಂದು ಮಗು ಅನಾರೋಗ್ಯದಿಂದಿತ್ತು. ಇದನ್ನೆಲ್ಲ ನೋಡಿ ಅವರು ಪಾಪ ಮಾನವೀಯತೆ ದೃಷ್ಟಿಯಿಂದ 93,000 ರೂಪಾಯಿಗಳನ್ನ ಇಂದು ಹಣ ಪಾವತಿ ಮಾಡಿರ್ತಾರೆ. ತಾವು ಮಾಡದ ತಪ್ಪಿಗೆ ಕಳೆದ 8 ವರ್ಷಗಳಿಂದ ಶಿಕ್ಷೆ ಅನುಭವಿಸುತ್ತಿದ್ದ ಈ ಬಡ ದಂಪತಿ ಬಾಳಿಗೆ ದುನಿಯಾ ವಿಜಯ್ ಬೆಳಕಾಗಿದ್ದಾರೆ. ಮಂಜುನಾಥ್ ಆನೇಕಲ್, ಸುವರ್ಣ ನ್ಯೂಸ್ 24/7. ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿಂದು ಕಲರ್ಫುಲ್ ಡೇ. ಎಲ್ಲವೂ ದಿಗಂತಮಯ. ಇದೇನು ಕಲರ್ಫುಲ್ ದಿಗಂತಮಯ ಅಂತೆಲ್ಲ ಹೇಳಿ ಕನ್ಫ್ಯೂಸ್ ಮಾಡಿಸ್ತಿದ್ದೀರಾ ಅಂದ್ಕೊಂಡ್ರೆ ಈ ರಿಪೋರ್ಟ್ ನೋಡಿ. ನಗರದ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರಿಗಿಂದು ಕಲರ್ಫುಲ್ ಡೇ. ಈ ರಂಗುರಂಗಿನ ದಿನಕ್ಕೆ ಕಲರ್ಫುಲ್ ಟಚ್ ಕೊಟ್ಟಿದ್ದು ಕನ್ನಡ ಚಿತ್ರನಟ ದಿಗಂತ್ ಮತ್ತು ಗಾನಕೋಗಿಲೆ ಬಿಕೆ ಸುಮಿತ್ರಾ. ಕಾಲೇಜಿನಲ್ಲಿ ಸಾಂಸ್ಕೃತಿಕ ಸಂಘ, ಕ್ರೀಡಾ, ಎನ್ಸಿಸಿ ಹಾಗೂ ಎನ್ಎಸ್ಎಸ್ ಚಟುವಟಿಕೆಗಳನ್ನ ಉದ್ಘಾಟನೆ ಮಾಡಲಾಯಿತು. ಸಮಾರಂಭದಲ್ಲಿ ಗಾಯಕಿ ಬಿಕೆ ಸುಮಿತ್ರಾ ಹಳೆ ಹಾಡುಗಳನ್ನ ಹಾಡಿದ್ರು. ಇನ್ನು ಶುಕ್ರವಾರ ಬಿಡುಗಡೆಯಾಗಲಿರುವ ಲೈಫು ಇಷ್ಟೇನೆ ಚಿತ್ರದ ಪ್ರಚಾರಕ್ಕೆ ನಟ ದಿಗಂತ್ ಬಂದಿದ್ರು. ಕಾರ್ಯಕ್ರಮದಲ್ಲಿ ಲೈಫು ಇಷ್ಟೇನೆ ಚಿತ್ರದ ಹಾಡೊಂದನ್ನ ಹಾಡಿ ಎಲ್ಲರನ್ನ ರಂಜಿಸಿದ್ರು. ತುಂಬ ಸಂತೋಷ ಆಗುತ್ತೆ, ಯಾಕೆಂದರೆ ಅವ್ರು ನಮ್ಮನ್ನು ಅಷ್ಟು ಇಷ್ಟಪಡ್ತಾರೆ, ನಮ್ಮ ಸಿನಿಮಾಗಳನ್ನು ನೋಡ್ತಾರೆ. ಸೊ ಅದು ನನಗೂ ಖುಷಿ ಆಗುತ್ತೆ, ನಮಗೂ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ. ಸೊ ಆ ರೀತಿನಲ್ಲಿ ನೋಡಿದ್ರೆ ಇವತ್ತು ನನಗೆ ವೆರಿ ಹ್ಯಾಪಿ. ಈ ಥರ ಇಷ್ಟು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಲ್ಲ ಫುಲ್ ಕಾಲೇಜ್ ಇಡೀ ಕ್ರೌಡು ಇಲ್ಲಿತ್ತಂತೆ. ಸೊ ತುಂಬ ಖುಷಿ ಆಯಿತು. ದಿಗಂತ್ ಜೊತೆ ಫೋಟೋ ತೆಗೆಸಿಕೊಳ್ಳಲು ವಿದ್ಯಾರ್ಥಿಗಳು ಮುಗಿಬಿದ್ದಿದ್ರು. ತುಂಬ ಚೆನ್ನಾಗಿದೆ, ಯಾಕಂದರೆ ಎಲ್ಲ ನಾವೇ ಒಂದು ಆರ್ಗನೈಸ್ ಮಾಡಿ ಸ್ಟೂಡೆಂಟ್ಸ್ ನಿಂತ್ಕೊಂಡು ಪ್ರೋಗ್ರಾಮ್ನೆಲ್ಲ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಚಾಕ್ಲೇಟ್ ಹೀರೋ, ದೂದ್ ಪೇಡ, ಹಾಗೆ ಹೀಗೆ ಅವನಿಗೆ ಏನೇನು ಹೆಸರಿದೆ ಅದೆಲ್ಲ ಕರೀತಾ ಇದ್ರು. ತುಂಬ ಚೆನ್ನಾಗಿತ್ತು. ಆಮೇಲಿಂದ ಪ್ರತಿಯೊಬ್ಬರೂ ಬಿಕೆ ಸುಮಿತ್ರಾ ಮೇಡಮ್ ಅವ್ರ ಗಾಯನ ಅಂತೂ ತುಂಬ ಇಷ್ಟ. ಸಮಾರಂಭದಲ್ಲಿ ಮಾಜಿ ಸಚಿವ ಆರ್ ರೋಷನ್ ಬೇಗ್, ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕಿ ಡಾಕ್ಟರ್ ವಿ ಕಮಲಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ನಲ್ಲಿ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಮನಸೂರೆಗೊಂಡಿತು. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಅಟ್ಟಕಳ್ಳರಿಯ ಮನಮೋಹಕ ನೃತ್ಯ ಪ್ರದರ್ಶನ ನಡೆಯಿತು. ನಗರದ ನೃತ್ಯ ಸಂಸ್ಥೆಯಾದ ಅಟ್ಟಕಳ್ಳರಿ ಸೆಂಟರ್ ಫಾರ್ ಮೂವ್ಮೆಂಟ್ ಆರ್ಟ್ಸ್ ಈ ವರ್ಷದ ಆರಂಭಕ್ಕೆ ಅಟ್ಟಕಳ್ಳರಿ ಇಂಡಿಯಾ
ಬೆನ್ಶಿಯಲ್ ಉತ್ಸವದ ಮೂಲಕ ಒಂದು ಅಲಿಯನ್ನೇ ಎಬ್ಬಿಸಿತು. ಇದೀಗ ತನ್ನ ಸಂಪೂರ್ಣ ಸಮಕಾಲೀನ ನೃತ್ಯ ನಿರ್ಮಾಣ ಮೇಧ್ವನಿಯ ಅನಾವರಣವನ್ನ ಈ ರೀತಿ ಮಾಡಿದೆ. ಜರ್ಮನಿಯಲ್ಲಿ ಈ ತಂಡ ಅಕ್ಟೋಬರ್ ತಿಂಗಳಲ್ಲಿ ಪ್ರದರ್ಶನ ನೀಡಲಿದೆ.